ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಮ್ಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ವಾಂಗಿಬಾತ್. ರುಚಿಯಾಗಿ ವಾಂಗಿಬಾತ್ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು: ಕ್ಯಾಪ್ಸಿಕಮ್, ಈರುಳ್ಳಿ, ವಾಂಗಿಬಾತ್ ಮುಳಗಾಯಿ, ಕರಿಬೇವು, ಒಣಮೆಣಸು, ಶೇಂಗಾ, ಸಾಸಿವೆ, ಜೀರಿಗೆ, ಹುಣಸೆ ರಸ, ಖಾರದ ಪುಡಿ, ಅರಿಶಿಣ, ವಾಂಗಿಬಾತ್ ಮಸಾಲ, ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು. ಮೊದಲು ಒಲೆ ಹಚ್ಕೊಳ್ಳೋಣ, ಬಾಣಲಿ ಇಡೋಣ. ಬಾಣಲಿ ಇಟ್ಮೇಲೆ ಎಣ್ಣೆ ಹಾಕೋಣ. 3-4 ಸ್ಪೂನ್ ಎಣ್ಣೆ ಹಾಕೋಣ. ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಫಸ್ಟಿಗೆ ತುಪ್ಪ ರುಚಿಗೆ. ಸಾಸಿವೆ ಜೀರಿಗೆ ಹಾಕೋಣ. ಚಟಪಟ ಕರಿಬೇವು ಹಾಕೋಣ. ಆಮೇಲೆ ಒಣಮೆಣಸು ಹಾಕೋಣ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕೋಣ. ಒಂದು 3-4 ಈರುಳ್ಳಿ ಹೆಚ್ಕೊಂಡಿದ್ದೆ. ನೀಟಾಗಿ ಬಾಳಿಸ್ಕೊಳ್ಳೋಣ. ನೀಟಾಗಿ ಕಲಿಸ್ಕೊಳ್ಳೋಣ. ಡಾರ್ಕ್ ಬ್ರೌನ್ ಬೇಡ, ಲೈಟ್ ಬ್ರೌನ್ ಕಲರ್ ಬರೋಷ್ಟು ಬಂದಿದೆ. ಲೈಟ್ ಬ್ರೌನ್ ಬಂದಿದೆ. ಈಗ ಮುಳಗಾಯಿ ಹಾಕೋಣ. ಹೆಚ್ಚಿಟ್ಕೊಂಡಿದ್ದು 5-6 ಮುಳಗಾಯಿ ಹೆಚ್ಚಿಟ್ಟಿದ್ವಿ, ಹಾಕೋಣ. ನೀಟಾಗಿ ಕಲಿಸ್ಕೋಬೇಕು, ಇಲ್ಲ ತಳ ಸೀದೋಗ್ಬಿಡುತ್ತೆ. ತಳ ಸೀಬಾರ್ದು ಅಂದರೆ ನೀಟಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಸೈಡಿಗೆ ಸಪ್ರೇಟಾಗಿ ಶೇಂಗಾ ಹುರ್ಕೊಂಡಿದ್ದೀನಿ. ಹುರಿದು ಶೇಂಗಾ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಇಲ್ಲ ಒಗ್ಗರಣೆಲ್ಲ ಹಾಕ್ಕೊಳ್ಬೋದು. ಈಗ ಖಾರದ ಪುಡಿ ಹಾಕೋಣ. ಖಾರದ ಪುಡಿ ಮತ್ತು ಅರಿಶಿಣ ಕಲಿಸ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು ತರಕಾರಿ ಎಲ್ಲ. ಈಗ ಹುಣಸೆ ರಸನ ಕಲಿಸ್ಕೊಂಡು ಹಾಕೋಣ. ಆಮೇಲೆ ಕಲಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ರೆಡಿಯಾಗಿದೆ. ಈಗ ವಾಂಗಿಬಾತ್ ಮಸಾಲ, ನೀಟಾಗಿ ವಾಂಗಿಬಾತ್ ಮಸಾಲನ ಹಾಕೋಣ. ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ನೀಟಾಗಿ ಬೇಯಿಸ್ಕೊಂಡು ಬೆಂದಿದೆ. ಈಗ ರೆಡಿಯಾಗಿದೆ. ಈಗ ಒಗ್ಗರಣೆ. ಈಗ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ, ಸ್ವಲ್ಪ ಹೊರಗಡೆ ತಗೊಳ್ಳೋಣ. ಕಮ್ಮಿ ಆದರೆ ಮತ್ತೆ ಹಾಕೋಬೋದು, ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ. ಈಗ ಒಗ್ಗರಣೆ ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳೋಣ. ಜೋರಾಗಿ ಕಲಿಸ್ಕೊಂಡ್ರೆ ಅನ್ನ ಒಡೆದೋಗುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ಎತ್ತೆತ್ತು ಹಾಕಬೇಕು. ಎತ್ತೆತ್ತು ಹಾಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಸ್ವಲ್ಪ ಹಾಕೋಬೇಕು. ಈಗ ಪೂರ್ತಿ ಹಾಕ್ಕೊಂಡು ಖಾಲಿ ಮಾಡೋಣ. ಸುಮ್ಮನೆ ಪೂರ್ತಿ ಹಾಕ್ಕೊಂಡು ಖಾಲಿ ಮಾಡ್ತಾಯಿದ್ದೀನಿ. ರೆಡಿ ಆಗ್ತಾಯಿದೆ ವಾಂಗಿಬಾತ್ ನಮ್ದು. ಈಗ ರುಚಿಕರವಾದ ವಾಂಗಿಬಾತ್. ಗಾರ್ನಿಷಿಂಗಿಗೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ರೆಡಿಯಾಗಿದೆ ರುಚಿಕರವಾದ ವಾಂಗಿಬಾತ್. ಇಷ್ಟೇ, ಸಿಂಪಲ್. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಧನ್ಯವಾದಗಳು.